ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಇನ್ನೊಂದು ಡಿಫ್ರೆಂಟ್ ಆಗಿರೋದು ಬಾರ್ಡರ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಇದಕ್ಕೆ ಪಚ್ಚೀಸ್ ವರ್ಕ್ ಅಂತಲೂ ಹೇಳ್ತಾರೆ, ಬಟ್ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನೋಡಿ, ಈ ಥರ 4 ಬಾಕ್ಸ್ ಹಾಕ್ಕೊಂಡಿದ್ದೀನಿ. ಹಾರಿಜಾಂಟಲ್ಲು ವರ್ಟಿಕಲ್ಲು 2 4 ಬಾಕ್ಸ್ ಥರ ಹಾಕ್ಕೊಂಡಿದ್ದೀನಿ. ಲೈನ್ಸು ಈಸಿ ಇದೆ, ತುಂಬ ಥ್ರೆಡ್ ಹೆಂಗಿದೆ ಹಾಗೆ ನೀವು ಎಂಬ್ರಾಯ್ಡ್ರಿ ಮಾಡ್ಕೊತಾ ಹೋಗೋದು. ಆ ಲೈನ್ ಹೆಂಗಿದೆ ಲೈನ್ ಮೇಲೆ ಬರಬೇಕಷ್ಟೆ ವರ್ಕು. ಒಂದು ಸೈಡ್ ಆದಮೇಲೆ ಇವಾಗ ಇನ್ನೊಂದು ಸೈಡು ಹಂಗೆ ಪಕ್ಕದಿಂದನೇ ತಗೋತೀನಿ. ಇದು ನೀವು ಸ್ಯಾರಿ ಬಾರ್ಡರ್ಸ್, ಚೂಡಿದಾರ್ ಎಡ್ಜಸ್ಸಲ್ಲಿ ಬಾರ್ಡರ್ಸ್ ಥರ ಎಲ್ಲ ಹಾಕೊಬೋದು. ಡಿಫ್ರೆಂಟಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ, ಬಟ್ ಬೇಗ ಆಗುತ್ತೆ ಡಿಸೈನ್ ಇದು. ನೋಡಿ, ಇವಾಗ ಆದಮೇಲೆ ಇನ್ನೊಂದು ಸೈಡ್ ಹಾಕ್ಬಿಟ್ಟು ಲಾಕ್ ಮಾಡ್ಕೋಬೇಕು. ಇವಾಗ ಇಷ್ಟು ಬೇಸು ರೆಡಿ ಆಯಿತು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಕಾಂಟ್ರಾಸ್ಟ್ ಕಲರ್ ತೊಗೊಂಡಿದ್ದೀನಿ. ಬ್ಲೂಗೆ ಕಾಂಟ್ರಾಸ್ಟು ಪಿಂಕ್ ತೊಗೊಂಡಿದ್ದೀನಿ. ಪಿಂಕ್ ತೊಗೊಂಡ್ಬಿಟ್ಟು ಆ ಬಾಕ್ಸಸ್ ಎಲ್ಲೆಲ್ಲಿ ಅದು ಮೀಟ್ ಆಗಿದೆ ಅಲ್ಲಿ ಎಕ್ಸ್ ಮಾರ್ಕ್ ಥರ ನಾನು ಪಿಂಕಲ್ಲಿ ಹಾಕ್ಕೊಳ್ತಾ ಬರ್ತೀನಿ. ನೋಡಿ, ಆವಾಗ ಕೆಳಗಡೆದು ಬೇಸ್ ಥ್ರೆಡ್ಡು ಲಾಕ್ ಆಗುತ್ತೆ. ಅದರ ಮೇಲೆ ಇದು ಬೇರೆ ಎಂಬ್ರಾಯ್ಡ್ರಿ ನೆಕ್ಸ್ಟ್ ಕ್ರಾಸ್ ಸ್ಟಿಚ್ ಥರ ಹಾಕ್ಕೊತಾ ಇದ್ದೀನಿ. ಬೇಸ್ ಒಂದು ಹಾಕ್ಕೊಂಡ್ಬಿಟ್ಟು ಅದ್ರ ಮೇಲೆ ನೆಕ್ಸ್ಟ್ ಕಾಂಟ್ರಾಸ್ಟ್ ಕಲರ್ ತೊಗೊಂಡ್ಬಿಟ್ಟು ನಾನಿವಾಗ ಕ್ರಾಸ್ ಸ್ಟಿಚ್ ಥರ ಅದು ಎಲ್ಲೆಲ್ಲಿ ಇದೆ 4 ಲೈನ್ ಎಲ್ಲಿ ಜಾಯಿನ್ ಆಗಿದೆ ಅಲ್ಲೆಲ್ಲ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಬರುತ್ತೆ. ಫುಲ್ ಎಲ್ಲ ಸುತ್ತಲ ಡಿಸೈನ್ ಫುಲ್ ಹೆಂಗಿದೆ ಅಷ್ಟು ಹಾಗೆ ಒಂದೇ ಥರ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ, ಈ ಥರ ಬರುತ್ತೆ. ಇದು ಈಸಿ ಇದೆ, ಬೇಗ ಆಗುತ್ತೆ. ಈ ಬೇಸಿಕ್ ಎಂಬ್ರಾಯ್ಡ್ರಿನೇ ಬರಲ್ಲ ಅನ್ನೋರು ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಒಂದು ಡಿಸೈನ್. ಟೇಬಲ್ ಕ್ಲಾತು, ಚಿಕ್ಕ ಟೀಪಾಯ್ ಇರುತ್ತೆ. ಟೀಪಾಯ್ ಮೇಲೆ ಒಂದು ನೀವು ರೆಕ್ಟ್ಯಾಂಗಲ್ ಶೇಪು, ಸ್ಕ್ವಯರ್ ಶೇಪು ಒಂದು ವೈಟ್ ಕ್ಲಾತ್ ತೊಗೊಂಡು ಅದ್ರ ಎಡ್ಜಸ್ಸಲ್ಲಿ ಹಾಕ್ಕೋಬೋದು. ಈ ಬರೀ ಬಾಕ್ಸ್ ಮಾತ್ರ ಮಧ್ಯೆ ಬುಟ್ಟ ಥರ ಹಾಕ್ಕೋಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಅದು ಕಂಪ್ಲೀಟ್ ಆಗ್ತಾನೆ ಲುಕ್ಕೇ ಚೇಂಜ್ ಆಗ್ತಾಯಿದೆ ಫುಲ್ ಡಿಸೈನ್ದು. ಫುಲ್ಲು ಕಷ್ಟ ಇರೋದು ಕಾಂಪ್ಲಿಕೇಟೆಡ್ ಆಗುತ್ತೆ, ಎಂಥವ್ರಿಗೂ ಅದು ಕಷ್ಟ ಆಗುತ್ತೆ. ಈಸಿಯಾಗಿ ತೋರಿಸ್ಕೊಂಡ್ರೆ ನೀವು ಈಸಿ ಡಿಸೈನ್ಸೇ ಯೂಸ್ ಮಾಡಿಕೊಟ್ಟು ಇದು ಸ್ಯಾರೀಸು, ಕುರ್ತೀಸು ಇಲ್ಲ ವಾಲ್ ಹ್ಯಾಂಗಿಂಗ್ಸ್ಗೆ ಬೇಕಾಗಿರೋ ನಾನು ಹೇಳ್ಕೊಟ್ಟಿರೋ ಡಿಸೈನ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಒಂದು ಗಣೇಶ್ ಮುಖ ಔಟ್ಲೈನ್ ಹಾಕ್ಕೊಂಡು ಅದಕ್ಕೆ ನೀವು ಎಂಬ್ರಾಯ್ಡ್ರಿ ಮಾಡ್ಕೋಬೋದು. ಚೈನ್ ಸ್ಟಿಚ್ಚು, ಬ್ಯಾಕ್ ಸ್ಟಿಚ್ಚು, ಸ್ಟೆಮ್ ಸ್ಟಿಚ್ಚು ಇಲ್ಲ ನಾಟ್ ಸ್ಟಿಚ್ಚು, ಯಾವ ಥರದ್ದು ಬೇಕಾದ್ರೂ ಹಾಕ್ಕೋಬೋದು. ತುಂಬ ಕಾಂಪ್ಲಿಕೇಟೆಡ್ ಆದರೆ ಇವಾಗ ನಾವು ಒಂದು ಚಿಕ್ಕ ಡಿಸೈನ್ಸ್ ಮಾಡಿದ್ರೆ ಓಕೆ, ಬಟ್ ಹೋಲ್ ಸ್ಯಾರಿಗೆ ಮಾಡಬೇಕು, ಕುರ್ತಿಗೆ ಮಾಡಬೇಕಂದ್ರೆ ತುಂಬ ಕಾಂಪ್ಲಿಕೇಟೆಡ್ ತೊಗೊಂಡ್ರೆ ಆಗೋದಿಲ್ಲ ಮಾಡೋಕ್ಕೆ. ಒಂದೆರಡು ಸಲ ನೀವು ಜೋಶಲ್ಲಿ ಮಾಡ್ಬೋದು, ಬಟ್ ಆಮೇಲೆ ಅದೇ ಬೋರ್ ಆಗಿಬಿಡುತ್ತೆ. ಸೊ ಈಸಿಯಾಗಿ ತೊಗೊಂಡ್ರೆ ನೀವು ಫುಲ್ ಏನು ತೊಗೊಂಡಿರ್ತೀರ, ಒಂದು ಡ್ರೆಸ್ ಆಗಲಿ, ಒಂದು ಸ್ಯಾರಿ ಆಗಲಿ, ಒಂದು ಟೇಬಲ್ ಕ್ಲಾತ್ ಆಗಲಿ ಕಂಪ್ಲೀಟಾಗಿ ನೀವು ಕಂಪ್ಲೀಟ್ ಮಾಡ್ಕೋಬೋದು ಸಿಂಪಲ್ ಸ್ಟಿಚ್ ಯೂಸ್ ಮಾಡಿಕೊಂಡು. ನೋಡಿ, ನಾನು ಇಲ್ಲಿ ಸುಮ್ಮನೆ ಬ್ಯಾಕ್ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಇದು ಸ್ಟೆಮ್ಮು ಅಲ್ಲ, ಚೈನು ಅಲ್ಲ, ಜಸ್ಟ್ ಬ್ಯಾಕ್ ಸ್ಟಿಚ್
ಮಾಮೂಲಿ ನಿಮ್ಗೆ ಇದು ಮಿಷಿನಲ್ಲಿ ಹೊಲಿಗೆ ಹಾಕೋರೋ ಥರ ಕಾಣುತ್ತಷ್ಟೆ. ಇದು ನಾನು ಯಾಕೆ ಸಿಂಪಲ್ ತೊಗೊಂಡಿದ್ದೀನಿ ಅಂದರೆ ಬಟ್ ನಿಮಗೆ ಅವೆರಡು ಡಿಸೈನ್ ನಿಮಗೆ ಹೈಲೈಟಾಗಿ ಕಾಣಬೇಕು, ಅದಕ್ಕೆ ನಾನು ಬಳ್ಳಿ ಡಿಸೈನ್ನ ಸಿಂಪಲಾಗಿ ತೊಗೊಂಡಿದ್ದೀನಿ ಅಷ್ಟೇ. ಹಿಂದೆಯಿಂದ ಮುಂದಕ್ಕೆ ಹಾಕ್ಕೊಳ್ತಾ ಹೋಗೋದು, ಅದು ಒಂದು ಲೈನ್ ಪೂರ್ತಿ ಕಂಪ್ಲೀಟ್ ಹಾಕ್ಕೊಳ್ತಾ ಬರುತ್ತೆ. ಸಿಂಪಲ್ಲಾಗೇ ಆಗುತ್ತೆ. ನೋಡಿ, ಚೈನ್ ಸ್ಟಿಚ್ ಹಾಕೋಕ್ಕೂ ಬೇಡ, ಅಷ್ಟು ಟೈಮ್ ಆಗುತ್ತೆ. ಅಂಥದ್ರಲ್ಲಿ ಇದು ಒಂದು ಡಿಸೈನೇ ಕಂಪ್ಲೀಟ್ ಆಗೋಯಿತು. ಎಲ್ಲದಕ್ಕೂ ಸೇಮ್ ನಾನು ಬ್ಯಾಕ್ ಸ್ಟಿಚ್ಚನ್ನೇ ಫುಲ್ ನಾನು ಬಳ್ಳಿ ಥರ ಡಿಸೈನ್ ತೊಗೊಂಡಿದ್ದೀನಲ್ಲ ಅದಕ್ಕೆ ಫುಲ್ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಕಾಣುತ್ತೆ. ಇದ್ರ ಮಧ್ಯೆ ಬೇಕಾದ್ರೆ ನೀವು ಸೀಕ್ವೆನ್ಸ್ ಹಾಕ್ಕೋಬೋದು, ಒಂದೊಂದ್ರ ಮಧ್ಯ, ಅಥವಾ ಒಂದು 2-3 ಹಾಕ್ಕೊಬೋದು. ಹೆಂಗೆ ಬೇಕಾದರೂ ನಿಮ್ಮ ಕ್ರಿಯೇಟಿವಿಟಿ ಹೆಂಗೆ ಬೇಕಾದರೂ ಹಾಕ್ಕೋಬೋದು. ಒಂದು ಸಲ ನೀವು ಸ್ಟಿಚಸ್ ಕಲಿಯೋವರೆಗೂ ಅಷ್ಟೇ. ನೋಡಿ, ಬೇಗ ಬೇಗ ಕಂಪ್ಲೀಟ್ ಆಗುತ್ತೆ. ಯಾಕಂದರೆ ಈಗ ಅಂಗಡೀಲಿ ನಿಮಗೆ ಎಂಬ್ರಾಯ್ಡ್ರಿ ಅಂಗಡೀಲಿ ಬ್ಲೌಸ್ ಅಂಗಡೀಲಿ ಮಾಡೋದು ನಿಮಗೆ ಕೈಯಲ್ಲಿ ಮಾಡೋಕ್ಕಾಗಲ್ಲ. ಮಾಡಿದ್ರು ಅವರು ಜರ್ದೋಸಿ ಮಾಡಿರ್ತಾರೆ, ಕೈಯಲ್ಲೇ ಮಾಡೋದು ಜರ್ದೋಸಿ, ಇಲ್ಲಾಂದರೆ ಮಿಷಿನ್ ವರ್ಕಲ್ಲಿ ಮಾಡ್ತಾರೆ. ಇದೇ ಥರ ನೀವು ಸಿಂಪಲಾಗಿ ಕಲ್ತ್ಕೊಂಡು ನೀವೇ ಮಾಡ್ಕೋಬೋದು. ಬೇಗ ಬೇಗ ಮುಗಿಯುತ್ತೆ. ಇವಾಗ ನಾನು ಲೇಸಿ ಡೇಸಿ ಹಾಕೋತಿದ್ದೀನಿ. ಇದ್ರ ಮಧ್ಯೆನೂ ನೀವು ಬೀಡ್ಸ್ ಹಾಕ್ಕೋಬೋದು, ಇಲ್ಲ ಸೀಕ್ವೆನ್ಸೇ ಹಾಕ್ಕೋಬೋದು. ನಿಮ್ಮದು ಕ್ರಿಯೇಟಿವಿಟಿ ಹೆಂಗೆ ಬೇಕಾದರೂ ನೀವು ಹಾಕ್ಕೋಬೋದು. ನೋಡಿ, ಒಂದು ಸೈಡ್ ಆಯಿತು, ಈಗ ಇನ್ನೊಂದು ಸೈಡು. ಅದಕ್ಕೆ ನೀವು ಫಸ್ಟೇ ನೀವು ಡಿಸೈನ್ಸ್ ತೊಗೊಳೋವಾಗ ನೋಡಿ, ತುಂಬ ಕಾಂಪ್ಲಿಕೇಟೆಡ್ ತೊಗೊಂಡ್ರೆ ಸ್ವಲ್ಪ ಮಾಡೋವರೆಗೂ ಜೋಶ್ ಇರುತ್ತೆ, ಆಮೇಲೆ ನಿಮಗೆ ಬೋರ್ ಆಗುತ್ತೆ, ಅದು ಅಲ್ಲೇ ಹೋಗುತ್ತೆ. ಸ್ಯಾರಿ ಆಗಲಿ ಕುರ್ತಿ ಆಗಲಿ. ನೋಡಿ, ಫುಲ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ. ಎಷ್ಟು ನೀಟಾಗಿ ಈಸಿಯಾಗಿ ಎಷ್ಟು ಗ್ರ್ಯಾಂಡಾಗಿ ಒಂದು ಎಂಬ್ರಾಯ್ಡ್ರಿ ವರ್ಕು ರೆಡಿ ಆಯಿತು. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.